ಹಲೋ, ನಾನು ರೇಖಾ ಭಟ್. ವೆಲ್ಕಮ್ ಟು ಮೈ ಚಾನಲ್ ಬಟ್ ಎಜುಕೇರ್. ಎಲ್ಲ ತಂದೆ ತಾಯಿಗಳಿಗೂ ಕೂಡ ತಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಎಜುಕೇಷನನ್ನು ಕೊಡಿಸ್ಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಉತ್ತಮವಾದಂತಹ ಸ್ಕೂಲಿಗೆ ಮಕ್ಕಳನ್ನು ಸೇರಿಸ್ತಾರೆ. ಅದಕ್ಕೆ ಪೂರಕವಾಗಿ ತಮ್ಮ ಮಕ್ಕಳಿಗೆ ಟ್ಯೂಷನ್ನಿನ ಅಗತ್ಯತೆ ಇದೆ ಅಂತ ಅನ್ನಿಸಿದಾಗ ಯಾವ ರೀತಿಯಲ್ಲಿ ಉತ್ತಮವಾದಂತಹ ಟ್ಯೂಷನ್ ಸೆಂಟರಿನ ಆಯ್ಕೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಕೂಡ ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಮ ಮಕ್ಕಳು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. 1ರಿಂದ 7ನೇ ತರಗತಿಯ ಮಕ್ಕಳು ಆದರೆ ಅವರಿಗೆ ಸ್ಕೂಲ್ನಲ್ಲೇ ಹೇಳುವಂತಹ ಪಾಠವೇ ಸಾಕಾಗುತ್ತೆ. ಹಾಗಾಗಿ ಅವರಿಗೆ ಯಾವ ಡೌಟ್ ಇರುತ್ತೆ ಅದನ್ನು ಮಾತ್ರ ಕ್ಲಿಯರ್ ಮಾಡಿ ಹೋಮ್ವರ್ಕನ್ನು ಮಾಡಿಸುವಂತಹ ಟ್ಯುಟೋರಿಯಲ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅವರಿಗೆ ಹೆವಿ ಆಗುತ್ತೆ. ಹಾಗಾಗಿ ಇಷ್ಟನ್ನು ಮಾಡಿದರೆ ಸಾಕು. ಅದೇನೇ ನಿಮ್ಮ ಮಕ್ಕಳು ಹೈಸ್ಕೂಲಲ್ಲಿ ಓದ್ತಾ ಇದ್ದರೆ 8th, 9th, 10th ಈಗ ನಾನು ಹೇಳಿದಂತಹ ಟ್ಯೂಷನ್ ಸೆಂಟರ್ಗಳು ಅವರಿಗೆ ಯಾವುದೇ ರೀತಿಯಲ್ಲಿ ಕೂಡ ಯೂಸ್ ಆಗಲ್ಲ. ಅಂದರೆ ಕೇವಲ ಹೋಮ್ವರ್ಕ್ ಮಾಡಿಸೋದಿರ್ಬೋದು ಅಥವಾ ಏನಾದರೂ ಡೌಟ್ ಇದ್ದರೆ ಅದನ್ನು ಕ್ಲಿಯರ್ ಮಾಡೋದು. ಹಾಗಾಗಿ ನಿಮ್ಮ ಮಕ್ಕಳು ಹೈಸ್ಕೂಲಲ್ಲಿ ಓದ್ತಾ ಇದ್ದರೆ ನೀವು ಸಿಲೆಕ್ಟ್ ಮಾಡುವಂತಹ ಟ್ಯೂಷನ್ ಸೆಂಟರ್ಗಳು ಹೇಗಿರಬೇಕು ಅನ್ನೋದನ್ನು 1 by 1 ಹೇಳ್ತಾ ಹೋಗ್ತೀನಿ, ಕೇಳಿ. ಮೊದಲನೇದಾಗಿ, ನೀವು ಸೇರಿಸುವಂತಹ ಟ್ಯುಟೋರಿಯಲಲ್ಲಿ ಪಾಠ ಮಾಡುವಂತಹ ಟೀಚರ್ನ ಕ್ವಾಲಿಫಿಕೇಷನ್ ಏನು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಅವರು ಟ್ಯೂಷನ್ ಕ್ಲಾಸ್ಗಳನ್ನ ತಗೊಳ್ಳುವಂತಹ ಸಬ್ಜೆಕ್ಟ್ಗೂ ಅವರ ಕ್ವಾಲಿಫಿಕೇಷನ್ಗೂ ಒಂದಕ್ಕೊಂದು ಸಂಬಂಧ ಇದೆಯಾ ಅನ್ನೋದನ್ನು ಮೊದಲು ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಅವರು ನಿಮಗೆ ಮ್ಯಾಥ್ಸನ್ನು ಪಾಠ ಮಾಡ್ತಾ ಇದ್ದರೆ, ನಿಮ್ಮ ಮಕ್ಕಳಿಗೆ ಮ್ಯಾಥ್ಸನ್ನು ಹೇಳ್ತಾ ಇದ್ದರೆ ಅವರಿಗೆ ಆ ಮ್ಯಾಥಮೆಟಿಕ್ಸಲ್ಲಿ ಮಾಸ್ಟ್ರಿ ಇರಬೇಕು. ಜೊತೆಗೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ರಿಲೇಟೆಡ್ ಆಗಿರೋದ್ರಿಂದ ಸೈನ್ಸ್ ಪಾಠಗಳನ್ನು ಕೂಡ ಮಾಡಬಹುದು. ಕೆಲವೊಂದು ಸಲ ಈ ಮಾಸ್ಟ್ರಿ ಇದ್ರೂ ಕೂಡ ಮಕ್ಕಳಿಗೆ ತಿಳಿಸಿ ಹೇಳುವಲ್ಲಿ ವಿಫಲರಾಗ್ತಾರೆ. ಹಾಗಾಗಿ ಮಾಸ್ಟ್ರಿಯ ಜೊತೆಗೆ ಟೀಚಿಂಗ್ ಸ್ಕಿಲ್ಸ್ ಇದೆಯಾ ಅನ್ನೋದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಯಾವ ರೀತಿಯಲ್ಲಿ ಟ್ಯೂಷನ್ ಕ್ಲಾಸ್ಗಳನ್ನು ನಡೆಸ್ತಾ ಇದ್ದಾರೆ ಅನ್ನೋದನ್ನು ನೋಡ್ಕೊಳ್ಳಿ. ಅಂದರೆ ಈಗ 8th, 9th, 10th ಟ್ಯೂಷನನ್ನು ತಗೊಳ್ತಾ ಇದ್ದರೆ ಸಪ್ರೇಟಾಗಿ 8th, 9th, 10th ಸಪ್ರೇಟ್ ಆದಂತಹ ಕ್ಲಾಸ್ ರೂಮ್ಗಳಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರಾ ಅಂತ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಈ ಲೆವೆಲಲ್ಲಿ ನೀವು ಮಕ್ಕಳ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ, ಸಿಲೆಬಸ್ಗಳು ಕೂಡ ಹೆವಿ ಇರುತ್ತೆ. ಯಾವುದೋ 1-2 ಡೌಟು ಅಂತ ಅಲ್ಲ, ಮಕ್ಕಳಿಗೆ ಕಾನ್ಸೆಪ್ಟ್ನ ಕ್ಲಾರಿಟಿ ಅನ್ನೋದು ಈ ಟೈಮಲ್ಲಿ ಬೇಕಾಗಿರುತ್ತೆ. ಮುಂದೆ ಅವರು CET, NEET ಈ ಥರ ಎಕ್ಸಾಮ್ಗಳನ್ನು ಕ್ರ್ಯಾಕ್ ಮಾಡಬೇಕಾಗಿರೋದ್ರಿಂದ ಅವರಿಗೆ ಬೇಸಿಕ್ ನಾಲೆಡ್ಜ್ ತುಂಬ ಚೆನ್ನಾಗಿರಬೇಕಾಗತ್ತೆ. ಹಾಗಾಗಿ ಈ ಲೆವೆಲಲ್ಲೇ ಅವರನ್ನು ಸಿದ್ಧತೆಯನ್ನು ಗೊಳಿಸ್ತಾ ಹೋಗಬೇಕಾಗತ್ತೆ. ಎಲ್ಲ ಕ್ಲಾಸ್ಗಳನ್ನು ಕೂಡ ಒಟ್ಟಿಗೆ ಸೇರಿಸಿ ಕ್ಲಾಸನ್ನು ಮಾಡಿದಾಗ ಯಾವುದೇ ರೀತಿಯ ಸಿಲೆಬಸ್ಗಳನ್ನು ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಹಾಗೆಯೇ ಒಂದು ಬೇಸಿಕ್ ನಾಲೆಡ್ಜನ್ನು ಕೂಡ ಮಕ್ಕಳಿಗೆ ಕೊಡೋಕ್ಕೆ ಚಾನ್ಸಸ್ಸೇ ಇಲ್ಲ. ಹಾಗಾಗಿ ಇದನ್ನು ಕರೆಕ್ಟಾಗಿ ಕ್ಲಾರಿಫೈ ಮಾಡ್ಕೊಳ್ಳಿ. ನಿಮಗೆ ಹೇಳಿದಂತಹ ಸಮಯಕ್ಕೆ ಸರಿಯಾಗಿ ಕ್ಲಾಸ್ಗಳನ್ನು ತಗೊಳ್ತಾ ಇದ್ದಾರಾ, ಸರಿಯಾಗಿ ಪಾಠವನ್ನು ಮಾಡ್ತಾ ಇದ್ದಾರಾ ಅನ್ನೋದನ್ನು ಮಕ್ಕಳ ಹತ್ರ ಕೇಳಿ ತಿಳ್ಕೊಳ್ಳಿ. ಯಾಕೆ ಅಂದರೆ ಟೈಮ್ ಸೆನ್ಸ್ ಕೂಡ ಟೀಚರ್ಸ್ ಆದವರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನೋಡ್ಕೊಳ್ಳಿ. ಸಮಯವನ್ನು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾರಾ ಅನ್ನೋದನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 hour, 1.5 hour ಈ ರೀತಿ ಟೈಮನ್ನು ನಿಗದಿಗೊಳಿಸಿದ ಸಂದರ್ಭದಲ್ಲಿ ಆ ಟೈಮ್ಗೆ ಸರಿಯಾಗಿ ಬಂದು ಆ ಪೂರ್ತಿಯಾದಂತಹ ಟೈಮನ್ನು ನಿಮ್ಮ ಮಕ್ಕಳಿಗೇ ಅವರು ಕೊಡ್ತಾ ಇದ್ದಾರಾ ಅನ್ನೋದನ್ನು ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಮೊಬೈಲನ್ನು ತಾವು ನೋಡ್ತಾ ಮಕ್ಕಳಿಗೆ ಹೋಮ್ವರ್ಕನ್ನು ಕೊಡೋದು, ಟೈಮ್ ಪಾಸನ್ನು ಮಾಡೋದು, ಈ ರೀತಿ ಟ್ಯೂಷನ್ ಸೆಂಟರ್ಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸ್ತಾ ಇದ್ದರೆ ಇದರಿಂದ ಯಾವುದೇ ರೀತಿಯ ನಾಲೆಡ್ಜ್ ಕೂಡ ನಿಮ್ಮ ಮಕ್ಕಳಲ್ಲಿ ಇಂಪ್ರೂವ್ ಆಗೋದಿಲ್ಲ. ಹಾಗಾಗಿ ಮೊಬೈಲ್ಗಳು ಅವಾಯ್ಡ್ ಆಗ್ತಾ ಇದೆಯಾ ಅನ್ನೋದನ್ನು ಕರೆಕ್ಟಾಗಿ ಗಮನಿಸ್ಕೊಳ್ಳಿ. ಇವತ್ತಿನ ದಿನದಲ್ಲಿ ನೀವು ನೋಡ್ತಾ ಇದ್ದರೆ ಮಾರಿಗೆ ಟ್ಯೂಷನ್ ಸೆಂಟರ್ಗಳಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಪಾಂಪ್ಲೆಟ್ಗಳಂತೂ ಕೇಳೋದೇ ಬೇಡ.
ಸ್ಕೂಲಿನ ಎದುರಲ್ಲಿ ಕೂಡ ಬ್ಯಾನರ್ಗಳು ರಾರಾಜಿಸ್ತಾ ಇರುತ್ತೆ. ಈ ರೀತಿ ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡಿ ಬ್ಲೈಂಡ್ ಆಗಿ ನಿಮ್ಮ ಮಕ್ಕಳನ್ನು ಖಂಡಿತವಾಗಿಯೂ ಟ್ಯೂಷನ್ ಸೆಂಟರ್ಗಳಿಗೆ ಸೇರಿಸೋಕೆ ಹೋಗಬೇಡಿ. ನಿಮಗೆ ಪರಿಚಯದವರು ಇದ್ದರೆ, ಆ ಸೆಂಟರ್ನಲ್ಲಿ ಓದಿ ಚೆನ್ನಾಗಿ ಮಾರ್ಕ್ಸ್ ತಗೊಂಡವರಿದ್ದರೆ ಅವರನ್ನು ಕೇಳಿ ತಿಳ್ಕೊಳ್ಳಿ. ಇಲ್ಲ ಅಂತಂದರೆ ಯೂಟ್ಯೂಬ್ ಚಾನಲ್ಗಳಿರುತ್ತೆ, ಅಲ್ಲಿ ಅವರು ಆ್ಯಕ್ಟಿವ್ ಆಗಿ ಇದ್ದಾರಾ ಅನ್ನೋದನ್ನು ನೋಡ್ಕೊಳ್ಳಿ. ಈ ರೀತಿ ಕ್ವಾಲಿಟಿಯನ್ನು ಚೆಕ್ ಮಾಡಿ ಮಾತ್ರ ನಿಮ್ಮ ಮಕ್ಕಳನ್ನು ಸೇರಿಸುವಂತಹ ಪ್ರಯತ್ನವನ್ನು ಮಾಡಿ. ಯಾವುದೇ ಟ್ಯುಟೋರಿಯಲ್ಗಳನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ನೀವು ತಕ್ಷಣಕ್ಕೆ ಅಡ್ವಾನ್ಸನ್ನು ಕೊಡೋದು, ಫೀಸನ್ನು ಪೂರ್ತಿಯಾಗಿ ಕೊಡೋದು ಮಾಡೋಕ್ಕೆ ಹೋಗಬೇಡಿ. ಒಂದು 4 ದಿನ ಅವರ ಕ್ವಾಲಿಟಿಯನ್ನು ನೋಡ್ಕೊಳ್ಳಿ. ನಿಮಗೆ ನಿಮ್ಮ ಮಕ್ಕಳಿಗೆ ಕಂಫರ್ಟಬಲ್ ಆಗಿದೆ ಅಂತಂದರೆ ಮಾತ್ರ ಅವರನ್ನು ಸೇರಿಸಿ. ನಿಮಗೆ ಸ್ವಲ್ಪನೂ ಟೈಮ್ ಕೊಡದೆ ಅಡ್ವಾನ್ಸನ್ನು ಕೊಡಿ, ಫೀಸನ್ನು ಕೊಡಿ ಅಂತ ಅವರು ತುಂಬ ನಿಮಗೆ ಗಡಿಬಿಡಿಯನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಹುಷಾರಾಗಿ ಇರಿ. ನೀವು ಸೇರಿಸುವಂತಹ ಟ್ಯುಟೋರಿಯಲ್ಗಳು ಯಾವ ಜಾಗದಲ್ಲಿ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಅದರಲ್ಲೂ ಹೆಣ್ಣುಮಕ್ಕಳಾದರೆ ಸುರಕ್ಷಿತವಾಗಿ ಇದೆಯಾ ಅನ್ನೋದನ್ನು ಗಮನಿಸ್ಕೊಳ್ಳಿ. ಹಾಗೆಯೇ ನಿಮ್ಮ ಮಕ್ಕಳಿಗೆ ಕಂಫರ್ಟಬಲ್ ಆಗಿ ಅಲ್ಲಿ ಇರುವಂತಹ ವಾತಾವರಣ ಇದೆಯಾ ಅನ್ನೋದನ್ನು ಕೂಡ ನೋಡ್ಕೊಳ್ಳಿ. ಇನ್ನು ಈ ಒಂದು ಮಾತನ್ನು ನಾನು ಹೇಳಲೇಬೇಕು, ಎಲ್ಲರಿಗೂ ಕೂಡ ಪಾಪ್ಯುಲರ್ ಆದಂತಹ ಟ್ಯುಟೋರಿಯಲ್ಗಳು ಬೇಕು ಅನ್ನುವಂತಹ ಆಸೆ ಇದ್ದೇ ಇರುತ್ತೆ. ಹಾಗಾಗಿ ಫೇಮಸ್ ಇರುವಂತಹ ಟ್ಯೂಷನ್ ಸೆಂಟರ್ಗಳನ್ನು ಹುಡ್ಕೊಂಡು ಹೋಗ್ತೀರಾ. ಅಲ್ಲಿ ಸ್ಟ್ರೆಂತ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಳ್ಳಿ. ತುಂಬ ಸ್ಟ್ರೆಂತ್ ಇತ್ತು ಅಂತಂದರೆ ಮತ್ತೆ ನಿಮ್ಮ ಮಕ್ಕಳಿಗೆ ಕ್ಲಾಸ್ ರೂಮ್ ಥರನೇ ಆಗುತ್ತೆ, ಕಂಫರ್ಟಬಲ್ ಆಗಿ ಕಲಿಯೋಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ಸ್ಟ್ರೆಂತ್ ಕಡೆ ಗಮನ ಕೊಟ್ಕೊಳ್ಳಿ. ತುಂಬ ಸ್ಟ್ರೆಂತ್ ಇದೆ ಅಂತಾದರೆ ನೋಡಿಕೊಂಡು ಸೇರಿಸಿ. ನಿಮ್ಮ ಮಕ್ಕಳನ್ನು ಟ್ಯುಟೋರಿಯಲ್ಗಳಿಗೆ ಸೇರಿಸಿ ಬಂದ ನಂತರದಲ್ಲಿ ನಿಮ್ಮ ಮಕ್ಕಳ ಮೇಲೆ ಟ್ಯೂಟರ್ಗಳು ಕಾಳಜಿಯನ್ನು ವಹಿಸ್ತಾ ಇದ್ದಾರಾ ಅನ್ನೋದನ್ನು ಗಮನಿಸ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಒಂದು ದಿನ ಕ್ಲಾಸ್ಗೆ ಬಂದಿಲ್ಲ ಅಂತಂದರೆ ಅವರು ಯಾಕೆ ಬಂದಿಲ್ಲ ಅನ್ನೋದನ್ನು ವಿಚಾರಿಸ್ತಾ ಇದ್ದಾರಾ, ಹಾಗೆಯೇ ಅವರ ಪರ್ಫಾರ್ಮೆನ್ಸನ್ನು ಕಾಲಕ್ಕೆ ತಕ್ಕ ಹಾಗೆ ನೋಡಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರಾ ಅನ್ನೋದನ್ನು ಗಮನಿಸ್ಕೊಳ್ಳಿ. ಯಾಕೆ ಅಂತಂದರೆ ಮಕ್ಕಳ ಮೇಲೆ ಕಾಳಜಿ ಇದ್ದಾಗ ಮಾತ್ರ ಅವರು ಚೆನ್ನಾಗಿ ಹೇಳ್ಕೊಡೋಕ್ಕೂ ಕೂಡ ಸಾಧ್ಯ ಆಗುತ್ತೆ. ಒಟ್ಟಿನಲ್ಲಿ ನಿಮ್ಮ ಮಕ್ಕಳನ್ನು ಟ್ಯೂಷನ್ಗೆ ಸೇರಿಸುವಂತಹ ಉದ್ದೇಶ ನಾಲೆಡ್ಜನ್ನು ಹೆಚ್ಚು ಮಾಡೋದೇ ಆಗಿರಲಿ ವಿನಃ ಟೈಮ್ ಪಾಸ್ ಖಂಡಿತ ಆಗದೇ ಇರಲಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಟ್ ಎಜುಕೇರ್.